ಇವತ್ತು ನಾವು ನಮ್ಮ ಹುಡುಗರೆಲ್ಲ ಫಾರೆಸ್ಟ್ ಹೋಗ್ತಿರ್ಬೇಕಾದ್ರೆ ಚಿರ್ತಮರಿ ನೋಡ್ಬಿಟ್ಟು ಗುಡ್ ಮಾರ್ನಿಂಗ್ ಎವ್ರಿವನ್, ನಾನು ನಿಮ್ಮ ಮನು ಕನ್ನಡ. ಇವತ್ತು ಸಂಡೇ ಇರೋದ್ರಿಂದ ರಜೆ ಇತ್ತು, ಅದಕ್ಕೆ ನಾನು ನಮ್ಮ ಹುಡುಗನ ಅಂತರ್ಸಂತ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟು. ಅಂತರ್ಸಂತೆಯಿಂದ ಬಂದ ತಕ್ಷಣ ಮಾಡೇ ಕೆಲಸ ಇಲ್ಲ ಅನ್ಕೊಂಡು ಇವ್ರಿಬ್ರು ಕೂತಿದ್ರು. ಅವ್ರಿಬ್ಬರನ್ನ ಮಾತಾಡ್ಸ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಇನ್ನೂ ಯಾರು ಬಂದಿರ್ಲಿಲ್ಲ. ಸರಿ ಆಯ್ತು, ಸಣ್ಣ ಮಕ್ಕಳು ಇದಾರಲ್ಲ ಅವ್ರ ಜೊತೆಗೆ ಆಟ ಆಡ್ಕೊ ಹೋಗೋಣ ಅಂದ್ಬಿಟ್ಟು ಹೊರಟೆ. ಇವತ್ತು ಅಪ್ರೂಪಕ್ಕೂ ಒಂದ್ 6 ಹೊಡೆದ್ಬಿಟ್ಟೆ. ಅಲ್ಲೇ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ತಿದ್ದು ನಾನು ನಮ್ಮ ಹುಡುಗನು ಫಾರೆಸ್ಟ್ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕದ್ಮೇಲೆ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟು. ಮನೆಗೆ ಹೋಗ್ಬಿಟ್ಟು ಪಂಕಾಗಿ ರೆಡಿ ಆಗ್ಬಿಟ್ಟು ನಮ್ಮ ಹುಡುಗಿ ಜೊತೆ ಒಂದ್ ಸೆಲ್ಫಿ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡೆ. ಅವಳು ನನ್ ಕರ್ಕೊಂಡು ಹೋಗಲ್ಲ ಅನ್ಕೊಂಡು ಕೋಪ ಮಾಡ್ಕೊಂಡು ಮಲಗಿದ್ಲು. ಇದು ಫ್ರೆಂಡ್ಸ್ ಗಳು ಹೋಗ್ತಾ ಇರೋದು, ಕೋಪ ಮಾಡ್ಕೋಬೇಡ ಓದ್ತಿರ್ತೀನಿ ಅಂತ ಅಂದ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೊರಟೆ. ರೆಡಿ ಆಗ್ಬಿಟ್ಟು ನನ್ನ ಡಾರ್ಲಿಂಗ್ ನ ಎತ್ಕೊಂಡು ಬೀದಿಗೆ ಬಂದೆ. ಬೀದಿಗೆ ಬಂದ ತಕ್ಷಣ ಎಲ್ಲ ರೆಡಿಯಾಗಿ ಕೂತಿದ್ರು. ಪ್ಲಾನ್ ಮಾಡಿದ್ದಿಬ್ರು, ರೆಡಿಯಾಗಿ ಬಂದಿದ್ದು 6 ಜನ. ಇನ್ನೇನೆಲ್ಲ ರೆಡಿಯಾಗಿ ಬಂದ್ರು ಅಂತ ಅಂದ್ಬಿಟ್ಟು 6 ಜನನು ಸೇರ್ಕೊಂಡು ಹೊರಟು. ಅಲ್ಲಿಂದ ಬಂದು ನನ್ನ ಡಾರ್ಲಿಂಗ್ ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟು. ಬರ್ತಿರ್ಬೇಕಾದ್ರೆ ಒಂದ್ ಮೆಮೊರಿ ಸಿಕ್ತು. ಅದೇನಪ್ಪಾ ಅಂತಂದ್ರೆ, ಹೌದು ಇದು ನಮ್ಮ ಅಜ್ಜಿ ಊರು. ಇಲ್ಲೇ ನಾನು 5-6 ವರ್ಷದಿಂದ ಓದ್ಕೊಂಡಿದ್ದೆ. ಇವ್ರವರು ನನ್ನ ಪ್ರೀತಿಯಿಂದ ದಾಸ ದಾಸ ಅಂತ ಕರೀತಿದ್ರು. ದಾಸ ಅಂತ ಏನು ಕರೀತಿದ್ರು ಅಂತ ಕೇಳ್ತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಅಜ್ಜಿ ಊರು ತೊಟ್ಕೊಂಡು 2 ಕಿಲೋಮೀಟರ್ ಬಂದ ತಕ್ಷಣ ಫಾರೆಸ್ಟ್ ಸಿಕ್ತು. ಹೌದು, ಇದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ವನಸಿರಿ ನಾಡಿನ ದೊಡ್ಡ ಫಾರೆಸ್ಟ್ ಅಂತಾನು ಕೂಡ ಹೇಳ್ಬೋದು. ಅದ್ರೊಳಗಡೆ ನಾವು ಹೋಗ್ತಾ ಇದೀವಿ. ಅಲ್ಲೇನೇನ್ ಸಿಕ್ತು ಅಂತ ಅಂದ್ಬಿಟ್ಟು ನಿಮಗ್ ತೋರಿಸ್ಕೊಡ್ತೀವಿ ಬನ್ನಿ. ಮತ್ತೆ ಸ್ವಲ್ಪ ದೂರ ಹೋಗಂಟು ನಮ್ಗೆ ಏನು ಸಿಗ್ಲಿಲ್ಲ. ಅದಕ್ಕೆ ಎಲ್ಲರೂ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಯ್ತಿದ್ದಂಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಬಳ್ಳೆಯಲ್ಲಿ ವಾಸವಾಗಿರುವ ಮಾಸ್ತಮ್ಮನ ದೇವಸ್ಥಾನ ಸಿಕ್ತು. ಆಯ್ತು, ಮಾಸ್ತಮ್ಮನ್ಗಾದ್ರೂ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ. ಒಳಗಡೆ ಬಂದು ತಾಯ್ಪಾದಕ್ಕೆ ಆಶೀರ್ವಾದ ತಗೊಂಡು ವರ ಕೇಳ್ಕೊಂಡೆ. ಅದೇನ್ ವರ ಅಂತ ಅಂದ್ಬಿಟ್ಟು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆಲ್ಲ ನಿಂತ್ಕೊಂಡು ಒಂದ್ ಸೆಲ್ಫಿ ವಿಡಿಯೋ ತಗೊಂಡು ಹೊರಟು. ಹೊರಗಡೆ ಬಂದ ತಕ್ಷಣ ನಮ್ಮ ಹನುಮಂತಪ್ಪನಿಗೆ ಒಂದ್ ಬಾಯ್ ಹೇಳ್ಬಿಟ್ಟು ಹೊರಟು. ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಅರ್ಜುನ ಆನೆ ಕೂಡ ಸಿಕ್ತು. ಆ ಕಡೆಯಿಂದ ಬರುವಾಗ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮುಂದೆ ಹೊರಟು. ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ಲಿ ಗಾಡಿ ನಿಲ್ಸ್ಕೊಂಡು, ಹೌದು ಗಾಡಿನ ಸಡನ್ಲಿ ಏನಕ್ಕೆ ನಿಲ್ಸ್ಕೊಂಡು ಅಂತಂದ್ರೆ ಮರದಿಂದೆ ಒಂದ್ ಚಿರತೆ ಮರಿ ಇತ್ತು. ಆಮೇಲೆ ಕ್ಯಾಮ್ರಾನ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿ ಮುಂದೆ ಬಂದ್ ನೋಡ್ತೀವಿ. ನಾವು ಹೋಗಿದ್ದು ಮಧ್ಯಾಹ್ನ ಟೈಮು, ಅದಕ್ಕೆ ಯಾವ ಪ್ರಾಣಿಗಳು ಸಿಗ್ಲಿಲ್ಲ ನಮ್ಗೆ. ಸರಿ ಅಣ್ಣ, ಆಯ್ತಣ್ಣ, ಇನ್ನೊಂದ್ಸತಿ ಈ ತಪ್ಪು ಮಾಡಲ್ಲ, ಮುಚ್ಕೊಂಡು ಮನೇಲೇ ಇರ್ತೀನಿ. ಏನು ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ನಿರಾಶೆ ಆಗ್ಲಿಲ್ಲ. ಅಲ್ಲಂತೂ ವ್ಯೂಸ್ ಅಂತೂ ಸಕ್ಕತ್ತಾಗಿತ್ತು. ಬಂದಿರೋದಕ್ಕೆ ನಿರಾಶೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬೋಟಿಂಗ್ ರೌಂಡ್ ಹೋದೋ ಕರ್ನಾಟಕ ಟು ಕೇರಳ. ನಮ್ಮ ಹುಡುಗ ತಾತನಿಗೆ ಒಬ್ಬರಿಗೆ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಅವನು ತೆಪ್ಪ ಹೊಡ್ಕೊಡ್ತಿದ್ದ. ಅಲ್ಲಿಂದ ದಡಗ್ ಬಂದ ತಕ್ಷಣನೇ ಒಂದ್ ರೌಂಡ್ಗೆ 350 ರೂಪಾಯಿ ಅಂತ ಅಂದ್ಬಿಟ್ಟು ಅಲ್ಲೇ ಉಣಿಸ್ಬಿಟ್ರು. ಆಮೇಲೆ ಇನ್ನೇನ್ ರಂಗಣ, ಅದೇ ನಮಗೂ ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೊರಟು. ಆಮೇಲೆ ತುಂಬಾ ಹೊಟ್ಟಾಸ್ಕೊಂಡಿತ್ತು. ಅದಕ್ಕೆ ನಮ್ಮ ಹುಡುಗ ಹೋಟೆಲ್ ಕೆಲಸ ಮಾಡ್ತಿದ್ದ, ಅಲ್ಲೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟು. ಆಮೇಲೆ ಎಲ್ಲರೂ ಒಂದೊಂದು ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ಒಂದಿ ತಿನ್ನಂಗೆ ತಿನ್ಬಿಟ್ರು. ಅಲ್ಲೂ ಕೂಡ ಒಂದ್ 700 ರೂಪಾಯಿ 800 ರೂಪಾಯಿ ಉಣ್ಕ ಹೊಂಟೋಯ್ತು. ಅಷ್ಟೇ ಇವತ್ತಿನ ಮಿನಿ ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ನಿಮ್ಮ ಮನು ಕನ್ನಡಿಗನ ಮಿನಿ ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.